57ನೇ ಶ್ಲೋಕದ 2ನೇ ಭಾಗ. ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ತ್ವರೀಯಸೀರಪಿ ವಾಚಃ ಸಮಾಸನ್ನ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನ ಯಸ್ಯ ಹೇಯಾನಮಿತಂ ಸ್ವಯಂ ಸ್ಯಾತ್. ಅಂದ್ರೆ ಈ ಸ್ವಪ್ನ ದೃಷ್ಟಾಂತದಂತೆ ಕನಸಿನಲ್ಲಿ ಕಾಣುವಂತ ಯಾವುದೇ ಒಂದು ಮಹತ್ತರವಾದ ವಸ್ತುಗಳಿರೋದು ಇದ್ರೂ ಕೂಡ, ಧನ ವನಿತಾದಿಗಳಿದ್ರು ಕೂಡ, ಅದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಆ ಕ್ಷಣದಲ್ಲಿ ಕಾಣುತ್ತೆ, ಮತ್ತೆ ಇಲ್ಲ ಅಂತ ಆಗತ್ತೆ, ಕ್ಷಣಿಕ. ಸ್ವಪ್ನ ಪದಾರ್ಥಗಳು ಹೇಗೆ ಕ್ಷಣಿಕವೋ, ಸ್ವಪ್ನ ಪದಾರ್ಥದಂತೆ ಈ ಜಗತ್ತಿನಲ್ಲಿ ನಾವೇನು ವಿಷಯ ಪದಾರ್ಥಗಳ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅದು ಕೂಡ ಕ್ಷಣಿಕ ಅಂತಕ್ಕಂಥ ಒಂದು ಭಾವನೆ ಬರಬೇಕು. ಒಂದು ವೇಳೆ ಈ ಭಾವನೆ ಬಂದಿಲ್ಲ ಅಂತ ಆದ್ರೆ ಅವನು ವಿರಕ್ತನಾಗ್ಲಿಕ್ಕೆ ಸಾಧ್ಯವಿಲ್ಲ. ವಿರಕ್ತನಾಗಿ ಭಗವತ್ ತತ್ವಜ್ಞಾನವನ್ನ ಪಡೆದು ಮುಕ್ತಿಯನ್ನ ಪಡೆಯಲಿಕ್ಕೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಗೃಹಸ್ಥಾಶ್ರಮದಲ್ಲಿ ಸಿಗುವಂತಹ ಎಲ್ಲಾ ಸುಖ ಸಾಮಗ್ರಿಗಳು ಕೂಡ ತಾತ್ಕಾಲಿಕವಾದದ್ದು, ಸುಳ್ಳು ಅಂತ ಹೇಳ್ತಾ ಇರೋದಲ್ಲ ಅದು. ಇದೆಲ್ಲವೂ ಕೂಡ ಶಾಶ್ವತವಾದದ್ದಲ್ಲ, ಅದೆಲ್ಲವೂ ಕೂಡ ಅಲ್ಪವಾದದ್ದು, ಅಸ್ಥಿರವಾದದ್ದು. ಅಲ್ಪ ಮತ್ತು ಅಸ್ಥಿರವಾದದ್ದರಿಂದಾಗಿ ನಾವು ಅಲ್ಪವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡೋದಲ್ಲ, ಮಹತ್ವ ಸುಖವನ್ನ ಪಡಲಿಕ್ಕೆ ಪಡಬೇಕು. ಅಸ್ಥಿರವಾದದ್ದನ್ನ ಪಡಲಿಕ್ಕೆ ಪ್ರಯತ್ನ ಮಾಡೋದಲ್ಲ, ಸ್ಥಿರವಾದ ಸುಖವನ್ನ ಪಡಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಹಾಗಾಗಿ ಯಾರು ಇದನ್ನ ಹೇಯ ಅಂದ್ರೆ ಹಾತುಂ ಯೋಗ್ಯ, ಬಿಡಲು ಯೋಗ್ಯವಾದದ್ದು ಅಂತ ತಿಳ್ಕೊಳ್ಳೋದಿಲ್ವೋ ಅಂತಹ ವ್ಯಕ್ತಿಯನ್ನ ಈ ಅಪೌರುಷೇಯವಾಗಿರತಕ್ಕಂತ ವೇದ ಮಂತ್ರಗಳು, ವರೀಯಸೀಹಿ ವಾಚಃ, ಶ್ರೇಷ್ಠವಾದ ಮಾತು. ಯಾಕಂದ್ರೆ ದೋಷದ ಶಂಕೆಗೂ ಅವಕಾಶ ಇಲ್ಲ ವೇದಗಳಲ್ಲಿ. ಬೇರೆ ಮಾತುಗಳಂತಾದ್ರೆ ಆ ವ್ಯಕ್ತಿ ಬರೆದಂತ ಯಾವುದೇ ಒಂದು ವಾಕ್ಯಗಳಾದ್ರೂ ಕೂಡ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ಹೇಳಿರಬಹುದು. ಆದರೆ ಅಪೌರುಷೇಯವಾದ, ಪುರುಷನ ಸಂಪರ್ಕವೇ ಇಲ್ಲದ, ಪುರುಷ ಅಂದ್ರೆ ಒಬ್ಬ ವ್ಯಕ್ತಿಯ ಸಂಪರ್ಕವೇ ಇಲ್ಲದೆ ಇರತಕ್ಕಂಥ ವೇದ ಮಾತುಗಳು, ಅನಾದಿ ಕಾಲದಿಂದ ಇರತಕ್ಕಂಥ ವೇದ ವ್ಯಾಖ್ಯಾನದ ರೂಪದಲ್ಲಿ ಇರತಕ್ಕಂಥ ಪುರಾಣಗಳು, ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಂತ ಮಹಾಭಾರತ, ಇದೆಲ್ಲ ಬರೀ ಶ್ರೇಷ್ಠವಾಗಿರತಕ್ಕಂಥ ಮಾತುಗಳು. ಅವುಗಳು ಕೂಡ ನೇರವಾಗಿ ಭಗವಂತನನ್ನ ಪ್ರತಿಪಾದನೆ ಮಾಡತಕ್ಕಂಥ ವಾಕ್ಯಗಳು. ಅದೆಲ್ಲವೂ ಕೂಡ ಅವುಗಳು ಕೂಡ ಇಂಥವನಿಗೆ ತತ್ವಜ್ಞಾನ ಉಂಟು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಯಾರಿಗೆ ವಿರಕ್ತಿ ಬರೋದಿಲ್ಲವೋ, ಇದು ಪ್ರಕರಣ ವೈರಾಗ್ಯ ಪ್ರಕರಣ. ಹಾಗಾಗಿ ವೈರಾಗ್ಯ ಎಂಬುದು ಜೀವನದಲ್ಲಿ ಅತ್ಯಂತ ಅನಿವಾರ್ಯವಾದದ್ದು ಅನ್ನೋ ಒಂದು ಅಂಶವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಪರೀತವಾದ ಬಯಕೆ, ಅದು ಬಹಳಷ್ಟು ನಮ್ಮ ಬಯಕೆ, ಇನ್ನೂ ಬೇಕು 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 ಎಂತಕ್ಕಂಥ ಬಯಕೆ, ಅದು ಯಾರಲ್ಲಿ ಇರುತ್ತೋ ಅವನು ಮಾತ್ರ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಅಂಶ ಶಾಸ್ತ್ರ ನಿರ್ಣೀತವಾದದ್ದು. ಹಾಗಾಗಿ ವಿರಕ್ತಿ ಎಂಬುವಂಥದ್ದು ಜೀವನದಲ್ಲಿ ಅತ್ಯಂತ ಅನಿವಾರ್ಯ ಅನ್ನೋದನ್ನ ಒಟ್ಟು ಈ ಪ್ರಕರಣಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ನಿನ್ನೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಪೀಠಿಕೆವರೆಗಾಗಿತ್ತು. ಮುಂದಿನ ಭಾಗ ಅಂದ್ರೆ ಅಲ್ಲಿ ನತಸ್ಯ, ಅಲ್ಲಿಂದ ಓದ್ತಾ ಇದ್ದೀನಿ. ಯಸ್ಯ ಅಂದ್ರೆ ಯಸ್ಯ ಪುರುಷಸ್ಯ ಅಂತ ಅರ್ಥ. ಏನ ಸ್ವಪ್ನೇ ನಿರುಕ್ತ್ಯ ಶಬ್ದಕರ್ತ ಏನು? ಸ್ವಪ್ನ ದೃಷ್ಟಾಂತೇನ ಅಂತ ಅರ್ಥ. ಸ್ವಪ್ನ ಅಲ್ಲಿ ಕಾಣುವಂತ ಪದಾರ್ಥಗಳು ಹೇಗೆ ಅಸ್ಥಿರ ಮತ್ತು ಅಲ್ಪವೋ, ಅದೇ ತರ ಸ್ವಪ್ನ ದೃಷ್ಟಾಂತೇನ ಗೃಹಮೇಧಾನಾಂ ಸುಖಂ. ಗೃಹಮೇಧಾನಾಂ ಸುಖಂ ಅಂದ್ರೆ ಗೃಹಸ್ಥಾಶ್ರಮ, ನಾವು ಗೃಹಸ್ಥರಾಗಿದ್ದುಕೊಂಡು ಅನುಭವಿಸುವಂತ ಸುಖಗಳು, ಅದೆಲ್ಲೂ ವೈಷಯಿಕಂ. ಸುಖ ಅಂದ್ರೆ ಅದು ವೈಷಯಿಕ, ವಿಷಯ ಪದಾರ್ಥಗಳಿಂದ ಬರುವಂತ ಸುಖ. ವಿಷಯಾನಾಂ ಇದಂ ವೈಷಯಿಕಂ, ವಿಷಯ ಪದಾರ್ಥಗಳಿಗೆ ಸಂಬಂಧಪಟ್ಟ ಸುಖ. ಅದು ಸ್ವಬುದ್ಧ್ಯಾ ಏವ, ನಾವೇ ನಮ್ಮ ಸ್ವಂತ ಆಲೋಚನೆಯಿಂದ, ಯಾರೋ ಒಬ್ರು ಬಲಾತ್ಕಾರ ಮಾಡಿ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ತೇವೆ ಅಂತ ಆಗೋದಿಲ್ಲ. ನಮಗನ್ನಿಸ್ಬೇಕು ಅಲ್ವಾ? ಯಾವುದೋ ಆಗಲಿ ಒತ್ತಾಯದಿಂದ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡಬೇಡ, ಅದೆಲ್ಲ ಒತ್ತಾಯ ಆಗತ್ತೆ ಹೊರತು ಅವನು ಸ್ವಂತ ಅವನಿಗೆ ಅನ್ನಿಸ್ಬೇಕು. ಸ್ವಬುದ್ಧಿಯಿಂದ, ಸ್ವಹಿತಾಸಕ್ತಿಯಿಂದ, ಸ್ವ ಆಲೋಚನೆಯಿಂದ ಮಾಡಿದ್ರೆ ಮಾತ್ರ ಅದೊಂದು ನಿಜವಾದ ಸರಿಯಾದ ಕಾರ್ಯ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ವಿರಕ್ತಿ ಬರೋದು ಅದು ಸುಮ್ಮನೆ ಯಾರೋ ಒಬ್ರು ಒತ್ತಡ ಹಾಕಿದ್ರು ಅಂತ ಬಂದರೆ ಆಗೋದಿಲ್ಲ. ಸ್ವಬುದ್ಧಿಯ, ತನ್ನ ಆಲೋಚನೆಯಿಂದಾಗಿ ತನಗೆ ಸರಿ ಅಂತ ಅನ್ನಿಸ್ಬೇಕು. ಆಗ ಸ್ವಬುದ್ಧ್ಯಾ ಏವ ಹೇಯತ್ವೇನ ಅನುಮಾತಂ ನಸ್ಯಾತ್, ಯಸ್ಯ ನಸ್ಯಾತ್, ಯಾರು ತಾನೇ ಸ್ವಂತ ಅದನ್ನ ಹೇಯ ಅಂತ ತಿಳ್ಕೊಳ್ಳೋದಿಲ್ವೋ ತಸ್ಯ, ಅಂತಹ ವ್ಯಕ್ತಿಗೆ
ಸಾಕ್ಷಾತ್ ಅಪೌರುಷೇಯತ್ವೇನ, ಸಾಕ್ಷಾತ್ ಅಪೌರುಷೇಯತ್ವ ಅಂದ್ರೆ ಪುರುಷನ ಸಂಪರ್ಕವೇ ಇಲ್ಲ, ಒಬ್ಬ ವ್ಯಕ್ತಿಯ ಸಂಪರ್ಕವೇ ಇಲ್ಲ, ಅದರಿಂದಾಗಿ ಶ್ರೇಷ್ಠವಾಗಿರುವಂತಹ ವರೀಯಸ್ಯೋಪಿ ವಾಚಃ ವೇದವಾಚಃ, ವರೀಯಸ್ ಅಂದ್ರೆ ಅತ್ಯಂತ ಅತಿಶಯೇನ ವರೀಯ ಇತಿ ಅತಿಶಯೇನ ವರಿಷ್ಠ ಇತಿ ವರೀಯ, ಅತ್ಯಂತ ಶ್ರೇಷ್ಠವಾಗಿರುವಂತಹ ವೇದವಾಚಃ ನ ಪರತತ್ವ ಬೋಧನಾಯ ಸಮರ್ಥಾಃ ಭವಂತಿ. ಪರತತ್ವ, ಪರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದ ತತ್ವ ಅಂದ್ರೆ ಅದು ಭಗವತ್ ತತ್ವ, ಭಗವತ್ ತತ್ವಜ್ಞಾನವನ್ನ ಉಪದೇಶಿಸುವ ಸಾಮರ್ಥ್ಯ ವೇದಗಳಿಗೂ ಇಲ್ಲ. ಯಾಕೆ? ವೇದಗಳು ಹೇಳೋದೇ ಬರೀ ಭಗವಂತನ ಬಗ್ಗೆ. ಸಕಲ ವೇದಗಳು ಕೂಡ ಗುಣಪರಿಪೂರ್ಣನಾದ ಭಗವಂತನನ್ನೇ ಹೇಳ್ತಾ ಇದೆ. ಅಂತ ವೇದ ಮಾತುಗಳು ಕೂಡ ಇಂತಹ ವ್ಯಕ್ತಿಗೆ, ವಿರಕ್ತನಲ್ಲದ ವ್ಯಕ್ತಿಗೆ ಹೇಳುವ ಸಾಮರ್ಥ್ಯವನ್ನು ಹೊಂದಿಲ್ಲ. ವೇದ ಹೇಳುವುದು ಅಂದ್ರೆ ಅರ್ಥ ಏನು? ವೇದಾಧ್ಯಯನದ ಮೂಲಕವಾಗಿಯೂ ಕೂಡ ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಅಸಂಗೇನ ದುಃಖ ನಿವೃತ್ತಿಶ್ಚ ಅನುಭವ ಸಿದ್ಧ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಯಾವ ವಿಷಯ ಪದಾರ್ಥಗಳ ಸಂಪರ್ಕವನ್ನ ಮಾಡಿದಷ್ಟೂ ದುಃಖ, ವಿಷಯ ಪದಾರ್ಥಗಳ ಸಂಘವನ್ನ ಬಿಟ್ಟಷ್ಟು ನಮಗೆ ಸುಖ ಅನ್ನೋದು ನಮಗೆಲ್ಲರಿಗೂ ಅನುಭವ ಸಿದ್ಧವಾಗಿರುವಂಥದ್ದು. ಅಸಂಗೇನ, ಅಸಂಗೇನ ಅಂದ್ರೆ ವಿಷಯ ಪದಾರ್ಥಗಳ ಸಂಘ, ಸಂಘ ಅಂದ್ರೆ ಒಂದು ನೇರವಾಗಿ ಸಂಪರ್ಕ ಮಾಡುವಂಥದ್ದು, ಇನ್ನೊಂದು ಅದರ ಬಗ್ಗೆ ಮನಸ್ಸಿನಿಂದಲೂ ಆಲೋಚನೆ ಮಾಡಬಾರದು, ಅದು ದೊಡ್ಡದು. ಮನಸ್ಸಿನ ಸಂಘವೂ ಆಗಬಾರದು, ಸಾಕ್ಷಾತ್ ಇಂದ್ರಿಯಗಳ ಸಂಪರ್ಕವೂ ವಿಷಯ ಪದಾರ್ಥಗಳ ಜೊತೆಗೆ ಆಗಬಾರದು. ಯಾಕಂದ್ರೆ ಮುಖ್ಯವಾಗಿ ಮನೋಸಂಪರ್ಕ, ಅದು ಮನೋಸಂಪರ್ಕ ಇಲ್ಲದೇನೆ ಇಂದ್ರಿಯಗಳ ಸಂಪರ್ಕವಾದರೂ ಏನು ದೊಡ್ಡ ವಿಚಾರ ಆಗೋದಿಲ್ಲ, ಏನು ವಿಚಲಿತತೆ ಬರೋದಿಲ್ಲ. ಹಾಗಾಗಿ ಅಸಂಗ ಅಂದ್ರೆ ಮನಸ್ಸು ಸಂಪರ್ಕವಾಗದೆ ಇದ್ದಾಗ ನಾವು ಸುಖವಾಗಿರ್ತೀವಿ ಅನ್ನೋದು ಅನುಭವ ಸಿದ್ಧವಾಗಿರತಕ್ಕಂಥದ್ದು. ದುಃಖ ನಿವೃತ್ತಿ ಆಗತ್ತೆ, ದುಃಖ ನಾಶ ಆಗತ್ತೆ ಅನ್ನೋದು ಅನುಭವ ಸಿದ್ಧವಾದದ್ದು. ಉಪದಿಷ್ಟಮಪಿ ತತ್ವಂ ವೈರಾಗ್ಯವತಃ ಏವ ಹೃದಯ ಅವತಿಷ್ಠತೆ ಇತಿ ತಸ್ಯ ಜ್ಞಾನ ಸ್ಥಿರೀಕರಣ ಹೇತುತ್ವಂ ಭಕ್ತಿ ಸ್ಥಿರೀಕರಣ ಹೇತುತ್ವಂ ಚ ಪೂರ್ವ ಪ್ರಕರಣ ಅಂತೆ ಪ್ರತಿಪಾದಿತಂ. ಅಂದ್ರೆ ಉಪದಿಷ್ಟಂ ಚ ತತ್ವಂ, ಉಪದಿಷ್ಟಮಪಿ ತತ್ವಂ. ನಾವೇನಾದ್ರೂ ಒಂದು ಗುರುಮುಖಿಯನ್ನು ಉಪದೇಶವನ್ನ ಪಡೆದಿದ್ದೇವೆ, ತತ್ವ ಉಪದಿಷ್ಟವಾಗಿದೆ, ನಾವು ಒಳ್ಳೆಯ ಜ್ಞಾನವನ್ನ ಪಡೆದಿದ್ದೇವೆ. ಆ ಪಡೆದಂತ ಜ್ಞಾನ ಅದು ಉಪಯೋಗಕ್ಕೆ ಯಾವಾಗ ಬರುತ್ತೆ ಅಂದ್ರೆ ವೈರಾಗ್ಯವತಃ ಏವ. ಯಾರಿಗೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇದೆಯೋ ಅದು ಯಾವುದೂ ಕೂಡ ಶಾಶ್ವತ ಸುಖ ಕೊಡುವಂಥದ್ದಲ್ಲ, ತಾತ್ಕಾಲಿಕ ಸುಖಪ್ರದವಾದದ್ದು. ಅದನ್ನ ನಾನು ಹೆಚ್ಚು ಹಚ್ಚಿಕೊಳ್ಳಬಾರದು, ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬಾರದು ಅನ್ನೋ ಭಾವನೆ, ಇದೇ ವಿರಕ್ತಿ. ಈ ವಿರಕ್ತಿ ಯಾರಿಗೆ ಬಂದಿದೆಯೋ ಅವನಿಗೆ ಮಾತ್ರ ಉಪದೇಶಿಸಲ್ಪಟ್ಟಂತಹ ತತ್ವ ಅದು ಉಪಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಹೃದಯ ಅವತಿಷ್ಠತಿ, ಹೃದಯ ಅಂದ್ರೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು, ಭಗವಂತ ನೆಲೆಸಿರ್ತಕ್ಕಂಥ ಜ್ಞಾನ. ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ನಮ್ಮ ಭಗವಂತ ನೆಲೆಸಿರುವಂತ ಜಾಗ ಯಾವುದು? ನಮ್ಮ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿ. ಅಲ್ಲಿ ಜ್ಞಾನ ನೆಲೆ ನಿಲ್ಲತ್ತೆ. ಇತಿ ಅಂದ್ರೆ ಆದ್ದರಿಂದ, ತಸ್ಯ ಅಂದ್ರೆ ಸಾಧಕನಿಗೆ ಜ್ಞಾನ ಸ್ಥಿರೀಕರಣ ಹೇತುತ್ವಂ ಭಕ್ತಿ ಸ್ಥಿರೀಕರಣ ಹೇತುತ್ವಂ ಚ ಪೂರ್ವ ಪ್ರಕರಣ ಅಂತೆ ಪ್ರತಿಪಾದಿತಂ. ತಸ್ಯ ಅಂದ್ರೆ ವೈರಾಗ್ಯಸ್ಯ, ಆ ಸಾಧಕನಿಗೆ ವೈರಾಗ್ಯ ಬರುವುದರಿಂದ, ಆ ವೈರಾಗ್ಯದಿಂದ ಏನಾಗತ್ತೆ? ಪಡೆದಂತ ಜ್ಞಾನ ಸ್ಥಿರವಾಗಿ ನಿಲ್ಲತ್ತೆ. ವೈರಾಗ್ಯ ಇದ್ರೆ ಮಾತ್ರ ಜ್ಞಾನ ಸ್ಥಿರೀಕರಣವಾಗತ್ತೆ, ಸ್ಥಿರವಾಗಿ ನಿಲ್ಲತ್ತೆ. ಅಷ್ಟು ಮಾತ್ರ ಅಲ್ಲ, ಜ್ಞಾನದ ಮೂಲಕವಾಗಿ ಭಕ್ತಿ ಮತ್ತಷ್ಟು ಜಾಸ್ತಿ ಆಗತ್ತೆ. ಭಕ್ತಿ ಸ್ಥಿರೀಕರಣ ಹೇತುತ್ವಂ. ಅಲ್ಲಿಗೆ ವೈರಾಗ್ಯ ಯಾಕೆ ಬೇಕು ಅಂದ್ರೆ, ಪಡೆದಂತ ಜ್ಞಾನ ಸ್ಥಿರವಾಗಿ ನಿಲ್ಲಿಕ್ಕೆ ಭಗವಂತನ ಭಕ್ತಿ ಮತ್ತಷ್ಟು ಹೆಚ್ಚಾಗ್ಲಿಕ್ಕೋಸ್ಕರವಾಗಿ ವೈರಾಗ್ಯ ಬೇಕು. ಅದೆರಡು ಕೂಡ ನಮಗೆ ಬೇಕು. ಯಾಕೆ ಬೇಕು ಅನ್ನೋದನ್ನ ಪೂರ್ವ ಪ್ರಕರಣ ಅಂತೆ ಪ್ರತಿಪಾದಿತಂ. ಹಿಂದಿನ ಪ್ರಕರಣದ ಕೊನೆ ಭಾಗದಲ್ಲಿ ಸನಕಾದಿಗಳ ಮಾತಿನ ಮೂಲಕವಾಗಿ ಪ್ರತಿಪಾದಿತವಾಗಿದೆ, ನಿರೂಪಿತವಾಗಿದೆ. ಪ್ರಸಾದ ಹೇತುಕಾಚ ಪ್ರಮಾಣ ಪ್ರಮಿತ. ಅಂದ್ರೆ ನಾವ್ ಯಾವಾಗ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಳ್ತೀವೋ ಆಗ ನಾವು ಶಾಂತಿಯಿಂದ ಇರ್ತೀವಿ, ಸುಖವಾಗಿರ್ತೀವಿ ಅನ್ನೋದು ಪ್ರಮಾಣದಿಂದ ಪ್ರಮಿತವಾಗಿದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನ್ಯರಸ್ಯೋಪಜಾಯತೆ ಇತ್ಯಾದಿ. ಮನಸ್ಸು ಪ್ರಸನ್ನವಾಗಿತ್ತು ಅಂತ ಆದ್ರೆ ಸಕಲ ದುಃಖಗಳು ಪರಿಹಾರವಾಗತ್ತೆ, ನಾವು ಸುಖವಾಗಿರ್ತೀವಿ ಅನ್ನೋದು ಅನೇಕ ಪ್ರಮಾಣಗಳಿಂದ ಸಿದ್ಧವಾಗಿದೆ. ಯಥಾಹು ಅಂದ್ರೆ ಇದು ಅಂಬರೀಷನ ಪ್ರಕರಣದಲ್ಲಿ ದೂರ್ವಾಸಮನಿಗೆ ಭಗವಂತ ಹೇಳತಕ್ಕಂಥ ಮಾತು. ಅಂಬರೀಷ ಬ್ರಹ್ಮದೇವರ ಬಳಿ, ರುದ್ರದೇವರ ಬಳಿ ಎಲ್ಲ ಹೋಗಿ ಕೊನೆಗೆ ಭಗವಂತನ ಬಳಿಗೆ ಹೋಗ್ತಾನೆ. ಅಲ್ಲಿ ಭಗವಂತ ಅಂಬರೀಷನಿಗೆ ಹೇಳತಕ್ಕಂಥ ಮಾತು, ಇದು ದೂರ್ವಾಸರಿಗೆ ಹೇಳತಕ್ಕಂಥ ಮಾತು. ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ ವಿತ್ತಂ ಇದಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತ್ಯಕ್ತುಮುತ್ಸಹೆ, ತಾನ್ ತ್ಯಕ್ತುಮುತ್ಸಹೆ ಅಂತಿದೆ. ಬಿಡಿಸಿದಾಗ ತಾನ್ ತ್ಯಕ್ತುಂ ಉತ್ಸಹೆ. ಯಾವ ವ್ಯಕ್ತಿಗಳು ದಾರ ಅಂದ್ರೆ ತನ್ನ ಹೆಂಡತಿ ಎಂದರು, ಹೆಂಡತಿ ಅಂದ್ರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಎರಡು ಇಟ್ಕೊಳ್ಬೇಕಲ್ಲಿ. ಗಾರ ಅಂದ್ರೆ ಮನೆ ಮತ್ತು ಅವರ ಸಂತಾನ, ಪುತ್ರಾದೀನ
ಅವರ ಸ್ನೇಹಿತರು, ಅವರ ಬಂಧುಗಳು, ಹಿತೈಷಿಗಳು ಅವರೆಲ್ಲರನ್ನೂ ಕೂಡ ಅಷ್ಟೇ ಯಾಕೆ ಪ್ರಾಣದ ಆಸೆಯನ್ನು ಕೂಡ ಯಾಕಂದ್ರೆ ದೂರ್ವಾಸರು ಅಲ್ಲಿ ಅಂಬರೀಷನ ಮೇಲಾಗಬೇಕಾದ್ರೆ ಒಂದು ಕೃತ್ರಿಮವನ್ನ ಪ್ರಯೋಗ ಮಾಡಿಬಿಡ್ತಾರೆ, ಅಂಬರೀಷನನ್ನ ಕೊಂದು ಬಿಡಬೇಕು ಅಂತ. ಆಗಲೂ ಅಂಬರೀಷ ವಿಚಲಿತನಾಗಿಲ್ಲ, ಭಗವಂತನಲ್ಲಿ ಭಕ್ತಿಯನ್ನೇ ಹೊಂದಿದ್ದ ಅಲ್ವಾ. ಹಾಗಾಗಿ ಪ್ರಾಣದ ಆಸೆಯನ್ನು ಕೂಡ ಬಿಟ್ಟಿದ್ದ. ಪ್ರಾಣ ಬಿಡೋದು ಅಂದ್ರೆ ಪ್ರಾಣದ ಮೇಲಿನ ಆಸೆಯನ್ನ ಬಿಡುವಂಥದ್ದು. ಇನ್ನೂ ಬದುಕಬೇಕು ಅಂತ ಆಸೆ ಇರುತ್ತಲ್ವಾ, ಅದನ್ನು ಬಿಟ್ಟಿದ್ದ ಅವನು ಪ್ರಾಣಾನ. ಅಷ್ಟು ಮಾತ್ರ ಅಲ್ಲ, ವಿತ್ತ ಸಂಪತ್ತಿನ ಆಸೆಯನ್ನು ಬಿಟ್ಟು ಬೇಕಾದಷ್ಟು ದಾನ ಮಾಡ್ತಾ ಇದ್ರು ಅವರೆಲ್ಲ. ಇದಂ ಪರಂ ಮತ್ತು ಇದಂ ಪರಂ, ಈ ಲೋಕದ ಸುಖ, ಪರಲೋಕದ ಸ್ವರ್ಗ ಸುಖ, ಹಿತ್ವ ಇದೆಲ್ಲವನ್ನು ಕೂಡ ಬಿಟ್ಟು ಮಾಂ ಶರಣಂ ಯಾತಾಹ, ನನ್ನನ್ನೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂತಕ್ಕಂಥ ಭಾವನೆಯಿಂದಾಗಿ ಪರಿಪೂರ್ಣವಾಗಿ ನನ್ನಲ್ಲಿ ಶರಣಾಗತರಾಗಿದ್ದಾರೋ. ಮಾಂ ಶರಣಂ ಯಾತಾಹ, ನನ್ನನ್ನ ಶರಣ ಹೊಂದಿದ್ದಾರೋ. ಕಥಂ ತಾಂಸ್ ತ್ಯಕ್ತುಮುತ್ಸಹೇ, ನಾನು ಅವರನ್ನು ಹೇಗೆ ತಾನೇ ಬಿಡ್ಲಿ, ಅವರನ್ನು ಬಿಡ್ಲಿಕ್ಕೆ ನನಗೆ ಹೇಗೆ ಸಾಧ್ಯ. ಹಾಗಾಗಿ ನಾನು ಎಂದಿಗೂ ಭಕ್ತರನ್ನ ಬಿಡೋದಿಲ್ಲ ಅಂತ ಹೇಳಿ ಕೊನೆಗೆ ಭಗವಂತ ಹೇಳ್ತಕ್ಕಂಥ ಮಾತು, ಅಹಂ ಭಕ್ತ ಪರಾಧೀನಃ, ನಾನು ನಿಜವಾಗಿ ಯಾರ ಅಧೀನ ಅಲ್ಲ. ಅರೆ ಭಗವಂತ ಹೇಳ್ತಾನೆ ನಾನು ಭಕ್ತರ ಅಧೀನ ಅಂತ. ಭಗವಂತ ಅಧೀನ, ಯಾರ ಅಧೀನವೂ ಕೂಡ ಅಲ್ಲ, ಭಗವಂತ ಭಕ್ತರ ಅಧೀನ. ಭಗವಂತ ಹೇಳ್ತಾನೆ ನಾನು ಭಕ್ತರ ಅಧೀನ ಅಂತ ಹೇಳ್ತಾನೆ. ಅಂದ್ರೆ ಭಕ್ತರಿಗೆ ಒಳ್ಳೆಯದಾಗಬೇಕು. ಯಾಕೆ ಭಕ್ತರು ಎಲ್ಲದರ ವ್ಯಾಮೋಹವನ್ನ ಬಿಟ್ಟು ನನ್ನನ್ನ ಮೊರೆ ಹೊಂದಿರುತ್ತಾರೆ, ನನ್ನಲ್ಲಿ ಶರಣಾಗತರಾಗಿರುತ್ತಾರೆ, ಅವರನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಅಂಬರೀಷನ ಪ್ರಕರಣದಲ್ಲಿ ದೂರ್ವಾಸರಿಗೆ ಹೀಗೆ ಭಗವಂತ ಹೇಳಿದ್ದಾನೆ. ಇದಂತೂ ಸ್ವತಃ ಏವ ವಿರಕ್ತ ವಿಷಯಂ, ಅಂದ್ರೆ ಯಾರು ತಾವು ವಿರಕ್ತಿಯನ್ನು ಹೊಂದಿರುತ್ತಾರೋ ಅವರಿಗೆ ಸಂಬಂಧಪಟ್ಟದ್ದು. ಯಾರು ಅಲ್ಲಿ ಒತ್ತಡವನ್ನ ಹೇರಿಲ್ಲ, ಅಂಬರೀಷನಿಗಾಗಿರಬಹುದು ಅಥವಾ ಧ್ರುವಾದಿಗಳಿಗಾಗಿರ್ಬೋದು, ಅವರೇ ಸ್ವಂತ ಇಚ್ಛೆಯಿಂದಾಗಿ ವಿರಕ್ತಿಯನ್ನು ಹೊಂದಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡತಕ್ಕಂಥ ವ್ಯಕ್ತಿಗಳು, ಅವರಿಗೆ ಹೀಗೆ. ಇದಂತೂ ಸ್ವತಃ ವಿರಕ್ತ ವಿಷಯಂ ಅತಃ ಏವ ಸ್ವಯಂ ಸ್ಯಾತ್ ಇತ್ಯುಕ್ತಂ, ಅಂದ್ರೆ ಮತ್ತೊಬ್ಬರ ಒತ್ತಡದಿಂದ ತಾತ್ಕಾಲಿಕ ವಿರಕ್ತಿ ಬಂದ್ರೆ ಉಪಯೋಗ ಇಲ್ಲ. ಹೌದು, ಈ ವಿರಕ್ತಿಯೇ ನಮಗೆ ಮುಕ್ತಿಗೆ ಸೋಪಾನ, ಸುಖಕ್ಕೆ ಸೋಪಾನ ಅನ್ನೋ ಜ್ಞಾನ ಸ್ವಯಂ ಅವರಿಗೆ ಸ್ವತಃ ಬರಬೇಕು. ಇತ್ಯುಕ್ತಂ, ಅದನ್ನ ಸ್ವಯಂ ಅಂತ ಹೇಳಿ ಶ್ಲೋಕ ಹೇಳಿದೆ. ಏತು ಸ್ವತಃ ಬುದ್ಧಿಪೂರ್ವಂ ನ ವಿರಜ್ಯಂತೆ, ಯಾರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವಿರಕ್ತಿಯನ್ನು ಹೊಂದೋದಿಲ್ಲ, ತಾನ್ ಬಲಾತ್ಕೃತ್ಯ ವಿರಕ್ತಾನ ಕೃತ್ವ ಅನುಗೃಹಾತಿ. ಇನ್ನು ಕೆಲವರು ವಿರಕ್ತಿ ಸಹಜವಾಗಿ ಬರೋದಿಲ್ಲ, ಆದರೆ ಅವರು ವಿರಕ್ತಿಯನ್ನ ಹೊಂದಿ ತತ್ವಜ್ಞಾನವನ್ನ ಪಡೆದು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಮುಕ್ತಿಗೆ ಹೋಗುವ ಮುಕ್ತಿ ಯೋಗ್ಯತಾ ಆ ಜೀವಿಯಲ್ಲಿ ಇದೆ ಅಂತ ಆದ್ರೆ, ಆಗ ಭಗವಂತ ಏನ್ ಮಾಡ್ತಾನೆ, ಬಲಾತ್ಕೃತ್ಯ ವಿರಕ್ತಾನ ಕೃತ್ವ ಅನುಗೃಹಾತಿ, ಬಲವಂತವಾಗಿ ಅವರನ್ನ ವಿರಕ್ತರನ್ನಾಗಿ ಮಾಡ್ತಾನೆ ಭಗವಂತ. ಅದಕ್ಕೆ ಉದಾಹರಣೆ ಬಲಿಚಕ್ರವರ್ತಿಯ ಉದಾಹರಣೆ. ಬಲಿಚಕ್ರವರ್ತಿ ಅವನು ತನ್ನ ಅಹಂಕಾರದಲ್ಲೇ ಇದ್ದ, ಆದ್ರೆ ಅವನು ಮುಕ್ತಿ ಯೋಗ್ಯ. ಅದಕ್ಕೇನ್ ಮಾಡ್ತಾನೆ ಭಗವಂತ, ಅವನ ಅಹಂಕಾರವನ್ನ ಕಡಿಮೆ ಮಾಡಿ ಅವನ ಸಂಪತ್ತು ಎಲ್ಲವನ್ನು ಕೂಡ ಕಸಿದುಕೊಂಡು ವಿರಕ್ತಿ ಬರುವಂತೆ ಮಾಡ್ತಾನೆ. ಬ್ರಹ್ಮನ್ನ ಎಂ ಅನುಗೃಹಾಮಿ ತದ್ವಿತ್ತಂ ವಿಧನೋಮ್ಯಹಂ ಅಂತ ಭಾಗವತಲ್ಲಿ ಬರತಕ್ಕಂಥ ಮಾತು. ನಾನು ಯಾರನ್ನ ಅಂದ್ರೆ ಬ್ರಹ್ಮದೇವರಿಗೆ ಹೇಳ್ತಕ್ಕಂಥ ಮಾತು, ನಾನು ಯಾರನ್ನ ಅನುಗೃಹಾಮಿ ಅಂದ್ರೆ ಅನುಗ್ರಹೀತುಂ ಇಚ್ಛಾಮಿ, ಯಾರನ್ನ ಅನುಗ್ರಹಿಸಬೇಕು ಅಂತ ಇಚ್ಛೆ ಪಡ್ತೀನೋ, ತದ್ವಿತ್ತಂ ವಿಧುನೋಮ್ಯಹಂ, ಅವರ ಸಂಪತ್ತನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡಿ ಬಿಡ್ತೇನೆ. ಹಾಗಾಗಿ ಒಂದು ಸ್ವಾಭಾವಿಕವಾಗಿ ವಿರಕ್ತಿಯನ್ನ ಹೊಂದಬೇಕು. ಸ್ವಾಭಾವಿಕವಾಗಿ ವಿರಕ್ತಿಯನ್ನ ಹೊಂದಿಲ್ಲ ಅಂತ ಆದ್ರೆ, ಅವನಿಗೆ ವಿರಕ್ತಿಯನ್ನ ಹೊಂದಿ ಮುಕ್ತಿಗೆ ಹೋಗುವ ಯೋಗ್ಯತೆ ಇದೆ ಅಂತ ಆದ್ರೆ, ಸ್ವಯಂ ಭಗವಂತನೇ ಅವನಿಗೆ ಕಷ್ಟವನ್ನ ಕೊಡುವ ಮೂಲಕವಾಗಿ, ಅವನ ಸಂಪತ್ತನ್ನ ಅಪಹಾರ ಮಾಡುವ ಮೂಲಕವಾಗಿ ಏನ್ ಮಾಡುತ್ತಾನೆ, ನಮಗೆ ವಿರಕ್ತಿಯನ್ನ ಕೊಡ್ತಾನೆ ಅನ್ನೋದು ಒಟ್ಟು ಶ್ಲೋಕದ ಅಭಿಪ್ರಾಯ. ಇದರ ಅನ್ವಯ ಅರ್ಥ ನೋಡ್ಕೊಳ್ಳಿ. ಯಸ್ಯ ಅಂದ್ರೆ ಯಾವ ಸಾಧಕನಿಗೆ ಗೃಹಮೇಧಿ ಸೌಖ್ಯಂ, ಗೃಹಮೇಧಿ ಸೌಖ್ಯಂ ಅಂದ್ರೆ ತಾನು ಒಬ್ಬ ಗೃಹಸ್ಥನಾಗಿದ್ದುಕೊಂಡು, ಅಂದ್ರೆ ಪ್ರಾಕೃತ ಪ್ರಪಂಚದಲ್ಲಿ ಇದ್ದುಕೊಂಡು ಅನುಭವಿಸುವಂತ ಸುಖವು ಸ್ವಪ್ನೇ ನಿರುಕ್ತ್ಯ, ಸ್ವಪ್ನ ದೃಷ್ಟಾಂತದಿಂದಾಗಿ ಸ್ವಯಂ ತನ್ನಷ್ಟಕ್ಕೆ ತಾನೆ ಅಂದ್ರೆ ಅವನ ಸ್ವಂತ ಬುದ್ಧಿಯಿಂದಾಗಿ ಹೇಯಾನುಮಿತಂ ನ ಸ್ಯಾತ್, ಅದು ಹೇಯ ಎಂಬುದಾಗಿ ಅನುಮಿತಂ ನ ಸ್ಯಾತ್, ಅನುಮಾನ ಮಾಡಲ್ಪಟ್ಟಿಲ್ಲವೋ ಅಂದ್ರೆ ಅನುಮಾನ ಹೇಳ್ತೀನಿ ನಾನು, ಅದೊಂದು ಹೇಳಿಲ್ಲ. ಅನುಮಿತಂ ನ ಸ್ಯಾತ್, ಅನುಮಾನ ಮಾಡಲ್ಪಟ್ಟಿಲ್ಲವೋ ತಸ್ಯ ಅಂತವನಿಗೆ ವರೀಯಸೀಹಿ ಅಪಿವಾಚಃ, ಅಪೌರುಷೇಯತ್ವೇನ ಶ್ರೇಷ್ಠವಾದ ವೇದ ಮಾತುಗಳು ಕೂಡ ತತ್ವ ಸಾಕ್ಷಾತ್ ವರೀಯಸಿ, ಸಾಕ್ಷಾತ್ ವರೀಯಸಿ ಅಂದ್ರೆ
ಸಾಕ್ಷಾತ್ ಅಪೌರುಷೇಯವಾಗಿರುವಂತ ವೇದ ಮಾತುಗಳು ವಾಚಃ ಅಪಿ ಮಾತುಗಳು ಕೂಡ ತತ್ವಗ್ರಹಣಾಯ ಭಗವತ್ ತತ್ವಜ್ಞಾನವನ್ನ ತಿಳಿಸಿಕೊಡಲು ನ ಸಮಾಸನ್ ಅಂದ್ರೆ ಸಮರ್ಥವಾಗುವುದಿಲ್ಲ. ಅಲ್ಲಿ ಸ್ವಪ್ನ ದೃಷ್ಟಾಂತದಿಂದಾಗಿ ಹೇಯ, ಹೇಯ ಅಂದ್ರೆ ಹಾತುಂ ಯೋಗ್ಯ, ಬಿಡಲು ಯೋಗ್ಯವಾದದ್ದು ಎಂಬುದಾಗಿ ಅನುಮಿತಂ ಅನುಮಾನ ಮಾಡ್ಕೊಳ್ಬೇಕು. ಅನುಮಾನ ಮಾಡ್ಕೊಳ್ಳೋದು ಅಂದ್ರೆ ಏನು? ಉದಾಹರಣೆಗೆ ನೋಡಿ, ಈ ಪರ್ವತೋ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಃ, ದೂರದಲ್ಲಿ ನಾವು ಹೊಗೆಯನ್ನು ನೋಡ್ತೇವೆ. ಹೊಗೆಯನ್ನು ನೋಡಿ 1 ಕಿಲೋಮೀಟರ್ ದೂರದಲ್ಲಿದೆ ಆ ಜಾಗ, ಆ ಜಾಗದಲ್ಲಿ ಬೆಂಕಿ ಇದೆ ಅಂತ ಹೇಳ್ತೀವಿ. ಬೆಂಕಿ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾಕೆ? ಹೊಗೆ ಇದೆ ಅಂದ್ಮೇಲೆ ಬೆಂಕಿ ಇರಲೇಬೇಕಲ್ಲ. ಯಾಕೆ? ಬೆಂಕಿಯಿಂದ ಹುಟ್ಟಿದ ಹೊಗೆ ಇದ್ಮೇಲೆ ಹುಟ್ಟಿಸಿದ ಬೆಂಕಿ ಇರಲೇಬೇಕು. ಹೀಗೆ ಕಣ್ಣಿಗೆ ಕಾಣದೆ ಹೋದರೂ ಕೂಡ, ಅಂದ್ರೆ ನಮ್ಮ ಜ್ಞಾನೇಂದ್ರಿಯ ಗ್ರಹಣ ಮಾಡದೆ ಹೋದರೂ ಕೂಡ ಯಾವುದರ ಜ್ಞಾನವನ್ನ ಪಡಿತೀವೋ ಅದಕ್ಕೆ ಅನುಮಾನ ಅಂತ ಕರೆಯೋದು. ಹಾಗೆ ಇಲ್ಲೊಂದು ಅನುಮಾನ, ಜಾಗ್ರತ್ ಕಾಲೀನಂ ಗೃಹಮೇಧಿ ಸೌಖ್ಯಂ ಹೇಯಂ ಆಶುತರ ವಿನಾಶಿತ್ವಾತು ಸ್ವಪ್ನ ಪ್ರತೀತಾರ್ಥವತು ಅಂತ ಒಂದು ಅನುಮಾನ. ಜಾಗ್ರತ್ ಕಾಲೀನಂ ಗೃಹಮೇಧಿ ಸೌಖ್ಯಂ ಅಂದ್ರೆ ನಾವು ಎಚ್ಚರದಲ್ಲಿ ಇದ್ದಾಗ ಅನುಭವಿಸ್ತಕ್ಕಂಥ ಗೃಹಮೇಧಿ ಸೌಖ್ಯ ಅಂದ್ರೆ ಪ್ರಾಕೃತ ಪ್ರಪಂಚದ ಸುಖಗಳೆಲ್ಲವೂ ಕೂಡ ಜಾಗ್ರತ್ ಕಾಲೀನಂ ಅಂದ್ರೆ ನಾವು ಎಚ್ಚರವಾಗಿದ್ದಾಗ ಅನುಭವಿಸುವಂತಹ ಪ್ರಪಂಚದ ವಿಷಯ ಸುಖಗಳೆಲ್ಲವೂ ಕೂಡ ಹೇಯ, ಹೇಯ ಅಂದ್ರೆ ಅದು ಬಿಡಲು ಯೋಗ್ಯವಾದದ್ದು. ಯಾಕೆ ಬಿಡಬೇಕು ಅಂದ್ರೆ ಆಶುತರ ವಿನಾಶಿತ್ವ ಆತು. ಆಶುತರ ವಿನಾಶಿ ಅಂತ ಹೇಳಿದ್ರೆ ಬೇಗ ನಾಶವಾಗಿ ಬಿಡತ್ತೆ. ಅದಕ್ಕೆ ಉದಾಹರಣೆ ಏನು ಅಂದ್ರೆ ಸ್ವಪ್ನ ಪ್ರತೀತಾರ್ಥವತು, ಸ್ವಪ್ನದಲ್ಲಿ ಕನಸಿನಲ್ಲಿ ನಾವು ಅನೇಕ ವಸ್ತುಗಳನ್ನ ಕಾಣ್ತೇವೆ, ಅದು ಪ್ರತೀತವಾಗತ್ತೆ ಅಂದ್ರೇನು? ನಮಗೆ ಕನಸಿನಲ್ಲಿ ಅನೇಕ ವಸ್ತುಗಳ ಜ್ಞಾನ ಬರುತ್ತೆ ಅಲ್ವಾ? ಅದೆಲ್ಲವೂ ಕೂಡ ನಮಗೆ ಎಷ್ಟೊತ್ತು ದೇವರು ತೋರಿಸ್ತಾನೋ, ಆ ಪ್ರಾಜ್ಞರೂಪಿಯಾಗಿರತಕ್ಕಂಥ ಭಗವಂತ ನಮ್ಮ ಸಂಸ್ಕಾರಗಳನ್ನ ಸ್ವಪ್ನ ಪದಾರ್ಥಗಳನ್ನಾಗಿ ಹೇಗೆ ಮಣ್ಣಿಂದ ಮಡಕೆ ಮಾಡ್ತಾನೋ ಕುಂಬಾರ, ಹಾಗೆ ಭಗವಂತ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ಸಂಸ್ಕಾರ, ವಾಸನ ಅಂತ ಕರೀತಾರೆ, ಆ ಸಂಸ್ಕಾರದಿಂದಾಗಿ ಮಣ್ಣಿನಿಂದ ಮಡಕೆ ಮಾಡದಂತೆ ನಮ್ಮೊಳಗಿನ ಸಂಸ್ಕಾರದಿಂದಾಗಿ ಅಭೌತಿಕ ರೂಪದಲ್ಲಿ ಇರುವಂತ ಸಂಸ್ಕಾರದಿಂದಾಗಿ ಭಗವಂತ ಏನು ಮಾಡ್ತಾನೆ? ಸ್ವಪ್ನ ಪದಾರ್ಥಗಳನ್ನ ತೋರಿಸ್ತಾನೆ. ಅದು ಆಶುತರ ವಿನಾಶಿ, ಬೇಗ ನಾಶವಾಗಿ ಬಿಡತ್ತೆ. ಎಷ್ಟೊತ್ತಿರುತ್ತೆ ಅದೆಲ್ಲವೂ ಕೂಡ? ಒಂದಷ್ಟೊತ್ತಿರುತ್ತೆ. ಕಣ್ಣು ಬಿಟ್ಟರೆ ಹೋಯ್ತಿರೋದಿಲ್ಲ, ಕಣ್ಣು ಮುಚ್ಚಿದಾಗ್ಲೇ ನಾಶವಾಗತ್ತೆ. ಬೇಗ ನಾಶ ಆಗುತ್ತೋ ಇಲ್ವೋ? ಅದೇ ತರ ಪ್ರಾಪಂಚಿಕ ವಿಷಯ ಪದಾರ್ಥಗಳೆಲ್ಲವೂ ಕೂಡ ಅದು ಅಸ್ಥಿರವಾದದ್ದು, ಅಲ್ಪವಾದದ್ದು ಎಂಬುದಾಗಿ ನಾವು ಅನುಮಾನ ಮಾಡಿಕೊಳ್ಬೇಕು. ಅನುಮಾನ ಅಂದ್ರೆ ನಾವಲ್ಲಿ ಹಿಂದೆ ಹೇಳಿದ್ನಲ್ಲ, ಹೇಗೆ ಒಂದು ಅಡಿಗೆ ಮನೆ ಅಲ್ಲಿ ಹೊಗೆ ಇದ್ದ ಜಾಗದಲ್ಲಿ ಬೆಂಕಿ ಇದೆಯೋ, ಒಂದು ಯಾಗಶಾಲೆ ಹೊಗೆ ಇದ್ದ ಜಾಗದಲ್ಲಿ ಬೆಂಕಿ ಇದೆಯೋ, ಹಾಗೆ ಆ ಒಂದು ದೂರದ ಪ್ರದೇಶ ಅಲ್ಲಿ ಹೊಗೆ ಇರುವುದರಿಂದ ಬೆಂಕಿ ಇದೆ. ಹಾಗೆ ಒಂದು ದೃಷ್ಟಾಂತದಿಂದ ಮತ್ತೊಂದನ್ನ ತಿಳ್ಕೊಳ್ಳೋದು. ಹಾಗೆ ಸ್ವಪ್ನ ಪದಾರ್ಥಗಳು ಹೇಗೆ ಆಶುತರ ವಿನಾಶಿಯೋ, ಬೇಗ ನಾಶವಾಗುತ್ತೋ, ಅಲ್ಪವೋ ಅಸ್ಥಿರವೋ, ಹಾಗೆ ನಮ್ಮ ಪ್ರಾಕೃತ ಪ್ರಪಂಚದಲ್ಲಿ ಇರುವಂತಹ ವಿಷಯ ಪದಾರ್ಥಗಳೆಲ್ಲವೂ ಕೂಡ ಅಲ್ಪ ಮತ್ತು ಅಸ್ಥಿರ ಎಂಬುದಾಗಿ ತಿಳ್ಕೊಳ್ಬೇಕು. ಅದನ್ನೇ ಅನುಮಿತಂ. ಅನುಮಿತ ಅಂದ್ರೆ ಅನುಮಾನದಿಂದ ತಿಳ್ಕೊಳ್ಳೋದು. ಅಂದ್ರೆ ಅನುಮಾನವನ್ನ ಎಷ್ಟು ಕೆಲವು ನೋಡಿ ನಮಗೇನಾಗತ್ತೆ, ನೇರವಾಗಿ ನಮ್ಮ ಇಂದ್ರಿಯಗಳಿಂದ ತಿಳ್ಕೊಂಡ್ಬಿಡ್ತೇವೆ. ಇನ್ನು ಕೆಲವುದಾಗಬೇಕಾದ್ರೆ ಇಂದ್ರಿಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದನ್ನು ನಾವು ಅನುಮಾನ ಮಾಡೋದು. ಓ, ಇಲ್ಲಿ ಇದ್ದೇ ಇದೆ ಅಂತ ತೀರ್ಮಾನ ಮಾಡ್ತೀವಿ. ಅದಕ್ಕೆ ಒಂದು ಪೂರಕವಾದ ಅಂಶವನ್ನು ಇಟ್ಟುಕೊಂಡು, ಹೇಗೆ ಹೊಗೆ ಇರೋದ್ರಿಂದ ಬೆಂಕಿ ಇದೆ ಅಂತ ತೀರ್ಮಾನ ಮಾಡ್ತೀವೋ ಹಾಗೆ ಇದೆಲ್ಲವೂ ಕೂಡ ನಾವು ಅನುಮಾನವನ್ನ ಮಾಡಿ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಇಂದ್ರಿಯ ಗೋಚರವಲ್ಲದನ್ನ ಆಲೋಚನೆಯಿಂದಾಗಿ ತರ್ಕವನ್ನ ಮಾಡಿ ತಿಳಿದುಕೊಳ್ಳೋದಕ್ಕೆ ಅನುಮಿತ ಅಂತ ಕರೆಯುವಂಥದ್ದು. ಹಾಗೆ ಇಲ್ಲ ಅನುಮಾನ, ಅದು ಬೇರೆ ವ್ಯಾಖ್ಯಾನ, ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಜಾಗ್ರತ್ಕಾಲೀನಂ ಗೃಹಮೇಧಿ ಸೌಖ್ಯಂ ಹೇಯಂ ಆಶುತರ ವಿನಾಶಿತ್ವಾದು ಸ್ವಪ್ನ ಪ್ರತೀತಾರ್ಥವತು ಅಂತ ಅಲ್ಲಿ ಉಲ್ಲೇಖವನ್ನ ಮಾಡುವಂಥದ್ದು. ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತ ವಿವರಣೆ. ಶ್ರೀಕೃಷ್ಣಾರ್ಪಣಮಸ್ತು.